ಸರ್ ಹಾಗೆ ಈಗ ಲಿವರ್ ಡಿಸೀಸ್ ಅಂತ ಬಂದಾಗ ಏನೆಲ್ಲ ಸಿಂಪ್ಟಮ್ಸ್ ನಾವು ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಏನು ಅಂದರೆ ಎಲ್ಲ ಜನರಿಗೂ ತಿಳ್ಕೊಂಡಿರ್ಬೇಕಂದ್ರೆ ಲಿವರ್ ಅಂತ ಇರೋದು ತುಂಬ ಒಂದು ಗಟ್ಟಿಯಾಗಿರೋಂಥ ಅಂಗ. ಅದಕ್ಕೆ ಏನು ಕಾಯಿಲೆ ಬಂದ್ರೂ ನಮಗೆ ಅದರಿಂದ ಸಿಂಪ್ಟಮ್ಸ್ ಕಂಡು ಬರೋದು ತುಂಬ ಲೇಟ್ ಸ್ಟೇಜಲ್ಲಿ ಕಾಣುತ್ತೆ. ಸೊ ಅರ್ಲಿ ಸ್ಟೇಜಸಲ್ಲಿ ನಮಗೆ ಜಾಸ್ತಿ ಅದರದ್ದು ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಅದಕ್ಕೆ ಲಿವರ್ ಕಾಯಿಲೆ ತುಂಬ ಟೈಮ್ವರೆಗೆ ಡಿಲೇ ಆಗಿ ಜನರು ಹಾಸ್ಪಿಟಲ್ಗೆ ಬರುತ್ತೆ. ಆದರೆ ಬಂದಾಗ ಜಾಂಡಿಸ್ ಮತ್ತು ಮೈಕೈ ತುರಿಕೆ, ಕೈಯಲ್ಲಿ ನೀರು ತುಂಬ್ಕೊಳ್ಳೋದು, ಹೊಟ್ಟೆಯಲ್ಲಿ ನೀರು ತುಂಬ್ಕೊಳ್ಳೋದು, ಕಾಲು ಊತ ಬರೋದು, ಒಂಥರ ಸುಸ್ತಾಗೋದು, ಮತ್ತು ಮೆತ್ತಗೆ ಜನರಿಗೆ ಒಂಥರ ಆಲಸ್ಯ, ಹಸುವು ಕಮ್ಮಿ ಆಗೋದು, ಇಂಥದ್ದು ಕಾಮನ್ನು ಸಾಮಾನ್ಯವಾಗಿರುವಂಥದ್ದು ಕೆಲವು ಲಿವರ್ ಕಾಯಿಲೆದು ಸಿಂಪ್ಟಮ್ಸ್. ಸರ್ ಹೇಗೆ ಅದನ್ನ ತಡಿಬಹುದು ಅಂತ? ಲಿವರ್ ಡಿಸೀಸ್ ಇವಾಗ ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ ಬಾಡಿಯಲ್ಲಿ ಏನಾಗ್ತದೆ ಅಂತ. ತುಂಬಾ ಜನ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ ಬಾಡಿ ಚೆಕಪ್ಗೆ, ಟ್ರೀಟ್ಮೆಂಟ್ ಆಗಿ ಹೋಗೋದಕ್ಕೆ. ಏನೇ ರೀತಿಯಲ್ಲಿ ಆದ್ರೂ ಸ್ವಲ್ಪ ಜನಕ್ಕೆ ನೆಗ್ಲಿಜೆನ್ಸ್, ಏನು ಆಗಲ್ಲ ಅಂತ ಹೇಳಿ. ಸೊ ಹೇಗೆ ಇವಾಗ ಲಿವರ್ ಡಿಸೀಸ್ ನ ತಡಿಬಹುದು ಅಂದ್ರೆ ಏನೆಲ್ಲ ಪ್ರಿಕಾಷನ್ಸ್ ನ ಮೇಂಟೈನ್ ಮಾಡ್ಕೊಂಡು ಬರ್ಬೇಕು? ಸೊ ಒಂದು ಲೆಕ್ಕದಲ್ಲಿ ಲಿವರ್ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದು, ಲಿವರ್ ಕಾಯಿಲೆ ನಮಗೆ ಬರದೇ ಇರೋದು ಹಾಗೋದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಪ್ರಿವೆನ್ಷನ್ ಅಂದರೆ ಸಣ್ಣ ವಯಸ್ಸಿಂದಲೇ ತಿನ್ನುವ ರೀತಿ ಮೋಸ್ಟ್ ಇಂಪಾರ್ಟೆಂಟ್. ನಾವು ಏನೇನು ತಿಂತೀವಿ, ನಾವು ಅತಿಯಾಗಿ ತಿನ್ನೋದು ಅದನ್ನು ಇವಾಗ ಅದೊಂಥರ ರೂಢಿಯಾಗಿದೆ. ಸೊ ಸಣ್ಣ ವಯಸ್ಸಿಂದಲೇ ಇವಾಗ ನೋಡಿದ್ರೆ ಮಕ್ಕಳು ಓವರ್ ವೇಟ್ ಆಗಿರ್ತಾರೆ, ಒಬಿಸಿಟಿ ಇದೆ. ಸೊ ಆ ಥರ ಏನಂದರೆ ನಾವು ಏನು ಊಟ ಮಾಡ್ತೀವಿ, ಜಾಸ್ತಿ ಪ್ರೋಸೆಸ್ಡ್ ಫುಡ್ ತಿನ್ನಬಾರ್ದು, ತುಂಬ ಅತಿಯಾಗಿರುವಂಥ ಫ್ಯಾಟಿ ಫುಡ್ ತಿನ್ನಬಾರ್ದು. ಆಗುವಷ್ಟು ಹಣ್ಣು ತರಕಾರಿ, ಒಂದು ಲಿಮಿಟಾಗಿರೋದು ನಾನ್ ವೆಜಿಟೇರಿಯನ್ ಊಟ ಅದು. ಸೊ ನಮ್ಮದು ಕ್ಯಾಲರಿ ಇಂಟೇಕ್ ಬ್ಯಾಲೆನ್ಸ್ ಆಗಿರಬೇಕು. ಇನ್ನೊಂದು ಏನಂದರೆ ನಮಗೆ ಇರೋದು ಫಿಸಿಕಲ್ ಆ್ಯಕ್ಟಿವಿಟಿ. ಎಲ್ಲರೂ ಅಟ್ಲೀಸ್ಟ್ ಒಂದು ಇನ್ ಅ ಡೇ ಅಟ್ಲೀಸ್ಟ್ ಒಂದು 30 minutes to 1 hour ಏನಾದರೂ ಒಂದು ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಇನ್ನೊಂದು ನಾವು ತಿಳ್ಕೊಬೇಕು, ಇವಾಗ ಪಿ ಡಿ ಬಂದದ್ದು ನಾವೆಲ್ಲರೂ ಕಮ್ಮಿ ನಡೀತಾ ಇದ್ದೀವಿ, ಕಮ್ಮಿ ಕೆಲಸ ಮಾಡ್ತಾಯಿದ್ವಿ, ಎಲ್ಲರಿಗೂ ಡೆಸ್ಕ್ ಜಾಬೇ. ಸೊ ಆದ್ದರಿಂದ ಇತ್ತೀಚೆಗೆ ಎಲ್ಲರಿಗೂ ಆಗುವಷ್ಟೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು. ವೇಟನ್ನು ಆಗುವಷ್ಟು ಒಬ್ಬರ ಹೈಟಿಗೆ ಪ್ರಕಾರ BMI ಅನ್ನು ನೋಡಿಕೊಂಡು ಐಡಿಯಲ್ BMI ಹತ್ರ ಇಟ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂಶ. ನೆಕ್ಸ್ಟು ಇನ್ನೊಂದಂದರೆ ಅನಾವಶ್ಯಕವಾಗಿ ಮದ್ದುಗಳನ್ನು ತೊಗೊಳೋದು. ಇವಾಗ ನಮ್ಮದು ಆ್ಯಲೋಪತಿಕ್ ಮೆಡಿಸಿನ್ ಇರಲಿ ಅಥವಾ ನಾನ್ ಆ್ಯಲೋಪತಿಕ್ ಮೆಡಿಸಿನ್, ಹೋಮಿಯೋಪತಿ ಇರಲಿ, ಅಂಥದ್ದು ಯಾವ ಮದ್ದೂ ಯಾವುದು ಕಾರಣವಿಲ್ಲದೆ ಡಾಕ್ಟರ್ದು ಅಡ್ವೈಸ್ ಇಲ್ಲದೆ ಮೆಡಿಸಿನ್ಸ್ ತೊಗೊಳ್ಳೋದು ಲಿವರ್ಗೆ ಡ್ಯಾಮೇಜ್ ಕೊಡೋ ಚಾನ್ಸು ಉಂಟು. ಮತ್ತು ಇಂಪಾರ್ಟೆಂಟ್ ಕಾಯಿಲೆ ಬರೋದು ಲಿವರಿಗೆ ಅಂದರೆ ಆಲ್ಕೋಹಾಲಿಂದ. ಸೊ ಇವಾಗ ಯಂಗರ್ ಜನ್ರೇಷನಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿಯೂ ಆಗಿದೆ ಮತ್ತು ಒಂಥರ ಮೋರ್ ಎಕ್ಸೆಪ್ಟೆಡ್ ಸೋಷಿಯಲಿ ಅಂತ ಹೇಳ್ಬೋದು. ಸೊ ಮುಂಚಿನ ಕಾಲದಲ್ಲಿ ಸ್ವಲ್ಪ ರೆಡ್ ವೈನ್ ತೊಗೊಂಡ್ರೆ ಒಳ್ಳೆಯದು, ಸ್ವಲ್ಪ ಅದು ತೊಗೊಂಡ್ರೆ ಒಳ್ಳೆಯದು ಅಂತ ಆ ಥರ ತಿಳುವಳಿಕೆ ಇತ್ತು. ಆಗುವಷ್ಟು ಒಬ್ಬರು ಮನುಷ್ಯ ಆಲ್ಕೋಹಾಲ್ ತಗೊಳ್ಳಿಲ್ಲ ಅಂದರೆ ಅದೇ ಉತ್ತಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.